ನಗರದ ತಹಶೀಲ್ ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶ್ರೀ ನುಲಿಯ ಚಂದಯ್ಯ ಜಯಂತಿ ಆಚರಣೆ ಮಾಡಲಾಯಿತು. ತಹಶೀಲ್ದಾರರಾದ ಅರುಣ್ ದೇಸಾಯಿ ಮಾತನಾಡಿ, 12ನೇ ಶತಮಾನದ ಎಲ್ಲ ಮಹನೀಯರು ಕಾಯಕದ ತತ್ವ ಹಾಗೂ ಸಮಾನತೆಯನ್ನು ಸಾರಿದ್ದಾರೆ. ಶ್ರೀ ನುಲಿಯ ಚಂದಯ್ಯ ಸಮಾಜವು ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು, ಶೈಕ್ಷಣಿಕ, ರಾಜಕೀಯವಾಗಿ ಸರ್ಕಾರದ ಸೌಲಭ್ಯವನ್ನು ಪಡೆದು ಅಭಿವೃದ್ಧಿ ಹೊಂದಬೇಕು ಎಂದು ಕರೆ ನೀಡಿದರು. ಇನ್ನು ಮುಖಂಡರಾದ ಎಚ್. ಎನ್. ಬಡಿಗೇರ್ ಮಾತನಾಡಿ, 12ನೇ ಶತಮಾನದ ಮಹನೀಯರು ಸಮಾನತೆ ಸಾರಿದ ಈ ನಾಡಿನಲ್ಲಿ ಅಸ್ಪೃಶ್ಯತೆ ತಾಂಡವಾಡುತ್ತಿದ್ದು, ಇದಕ್ಕೆ ತಾಜಾ ಉದಾಹರಣೆ ಎನ್ನುವಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಕ್ಷೌರಿಕ ದಲಿತ ವ್ಯಕ್ತಿಯನ್ನು ಕೊಲೆ ಮಾಡಿರುವುದೇ ಸಾಕ್ಷಿಯಾಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು 12ನೇ ಶತಮಾನದ ಮಹನೀಯರು ಸಾರಿದ ಸಮತೆ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಮನವಿ ಮಾಡಿದರು. ನಂತರ ಕಾಂಗ್ರೆಸ್ ಮುಖಂಡರಾದ ಸೋಮನಗೌಡ ಬಾದರ್ಲಿ ಮಾತನಾಡಿದರು. ಜೀವನ್ ಮುಕ್ತಿ ಅಂತಕ್ಕಂಥದ್ದು ಅಂದರೆ ಗುರುವೇ ಆಗಲಿ ಅಥವಾ ಯಾರೇ ಆಗಲಿ ದೇವರೇ ಆಗಲಿ ಶರಣ ಸಂಸ್ಕೃತಿ ಏನು ಹೇಳ್ತಕ್ಕಂದ್ರೆ ಕಾಯಕದಿಂದಲೇ ಜೀವನ್ ಮುಕ್ತಿ ಪಡಿಬೋದು ಹೊರತು ಬರೀ ಪೂಜೆ ಪುನಸ್ಕಾರದಿಂದ ಅಷ್ಟೇ ಬರಲ್ಲ ಅಂತಕ್ಕಂಥದ್ದು. ಅಂತಹ ಸಮಾಜದಿಂದ ಬಂದಂಥ ತಾವೆಲ್ಲರೂ ಸಹ ಶೋಷಿಸಿದ ವರ್ಗದಿಂದ ಏನು ಬಂದಾರ ಅವ್ರಿಗೆ ಅತಿ ಮುಖ್ಯವಾಗಿ ಇವತ್ತು ಬೇಕಾಗಿರೋದು ಶಿಕ್ಷಣ. ಅತಿ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣದಿಂದ ಸಬಲೀಕರಣ ಹೊಂದಿದರೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರೋಕ್ಕೆ ಸಾಧ್ಯ ಇದೆ. ಸೊ ಅನೇಕ ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ಇದ್ದಾರೆ ನಮ್ಮ ಸಮಾಜದಲ್ಲಿ. ಚಿಕ್ಕ ಸಮಾಜವಾದರೂ ಸಹ ನಮ್ಮ ಸಂಸ್ಕೃತಿ ಹಿನ್ನೆಲೆ ಇರುವಂಥ ಸಮಾಜ. ಆದಷ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಮಾಡಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇನ್ನೂ ಹೆಚ್ಚಿನ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ, ಒಬ್ಬ ಕ್ಷೌರಿಕನ ಅಂಗಡಿಗೆ ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ 25 ವರ್ಷದ ಹುಡುಗ ಹೋಗಿದ್ರೆ ಅವನಿಗೆ ನೀನು ಅಸ್ಪೃಶ್ಯದೀಯ, ನೀನು ಮಾಡೋದಲ್ಲ ಅಂತೇಳಿ ಇದು ಮಾಡಿದ್ದಾನೆ. ಅವನ ಜೊತೆಗೆ ವಾದ ಮಾಡಿದದಕ್ಕೆ ಅವನ ಕೈಯಾಗಿರೋ ಕತ್ರಿಯನ್ನು ಹಿಡ್ಕೊಂಡು ಅವನ ಒಟ್ಟಿಗೆ ಚುಚ್ಚಿ ಕೊಲೆ ಮಾಡಿರುವಂಥ ಈ ದುರ್ಘಟನೆ ಐತಲ್ಲ, ಈ ದುರ್ಘಟನೆ ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಯಾವ ರಾಜ್ಯದಲ್ಲಿ ಕೂಡ ನಡಿಬಾರದು. ಆ ಕಾರಣಕ್ಕಾಗಿ ಆಡಳಿತ ನಡೆಸುವಂಥ ಅಧಿಕಾರಿಗಳು ಅಸ್ಪೃಶ್ಯತೆ ಅಲ್ಲೆಲ್ಲ ಕೂಡ ಸ್ವಯಂ ಪ್ರೇರಿತವಾಗಿ ಅದನ್ನು ಸಂಪೂರ್ಣ ನಿರ್ಣಾಮ ಮಾಡೋದ್ರ ಮೂಲಕ 12ನೇ ಶತಮಾನದ ಎಲ್ಲರಿಗೂ ನುಲಿ ಜಯಂತಿಯ ನುಲಿ ಚಂದಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಯಾರು 12ನೇ ಕಾಲಿನ ಶತಮಾನ ಶರಣರೇನಿದ್ದಾರೆ, ಇವತ್ತು ಕಾಯಕ ಮತ್ತು ದಾಸೋಹ